ಮೂಡ ಹಗರಣದಲ್ಲಿ ದಿಢೀರ್ ಅಂತ ನಿನ್ನೆಯಿಂದ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಏನು ಇಡಿ ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡಿತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿತು, ಇಡಿಯಿಂದ ಆಸ್ತಿ ಜಪ್ತಿಯ ಮತ್ತಷ್ಟು ಡೀಟೇಲ್ಸ್ ಈಗ ಆಚೆ ಬರ್ತಾ ಇದೆ. ನಿನ್ನೆ ಆಸ್ತಿ ಜಪ್ತಿ ಮಾಡಿರುವಂಥ ವಿಚಾರವನ್ನು ಹೇಳ್ತಾ ಇತ್ತು. 300 ಕೋಟಿಯ ಮೌಲ್ಯದ್ದು ಈಗ 142 ಆಯಿತು. ಈಗ 631 ಸೈಟ್ಗಳ ಸರದಿ. 631 ಮೂಡ ನಿವೇಶನಗಳ ಬಗ್ಗೆ ಮಾಹಿತಿಯನ್ನು ಇಡಿ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರವನ್ನು ಇಡಿ ಬರೆದಿದೆ. 16/12/2024 ಮೂಡಾಗೆ ಇಡಿ ಪತ್ರವನ್ನು ಬರೆದಿರೋದು. ಇಡಿ ಅಧಿಕಾರಿಗಳ ಪತ್ರ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಿನ್ನೆಯಷ್ಟೇ ಇಡಿ ಹಲವು ವಿಚಾರಗಳನ್ನು ಹೇಳ್ತಾ ಇತ್ತು. ಸೈಟ್ಗಳ ವಿಚಾರದಲ್ಲಿ ಅಕ್ರಮವಾಗಿ ಯಾರ್ದೋ ಹೆಸರು ಮೇಲೆ ದುಡ್ಡನ್ನು ಇಟ್ಕೊಂಡಿರೋದು ಇವೆಲ್ಲವೂ ಇತ್ತು. ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈ ವಿಚಾರದಲ್ಲಿ ಈಗ ಬಹುಮುಖ್ಯವಾದಂಥ ಹಂತಕ್ಕೆ ಇನ್ನೂ ಬಂದಿದೆ ಅಂತ ಹೇಳ್ಬೋದಾ ಮೂಡ ಹಗರಣ, ಅಥವಾ ಇನ್ನೂ ಅರ್ಧದಲ್ಲಿ ಇದೆ, ಇನ್ನೂ ಬಾಕಿ ಇರೋದು ಬಹಳ ಇದೆ ಅಂತ ಹೇಳ್ಬೋದಾ? ಅಲ್ಲ, ಬಾಕಿ ಇರುವಂಥದ್ದು ಭಾಳ ಇರುವಂಥದ್ದಂತೂ ಸ್ಪಷ್ಟ. ಆದರೆ ಪ್ರೋಗ್ರೆಸಿವ್ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅರುಣ್. ಯಾಕಂದರೆ ಈಗಾಗಲೇ 141 ಸೈಟ್ಗಳಿಗೆ ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಇಡಿ ಅವರು ಒಂದು ಅಧಿಕೃತವಾದಂಥ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಒಟ್ಟು 300 ಕೋಟಿ ರೂಪಾಯಿಗಳ ಒಟ್ಟು ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಿದರು. ಈಗ ಅದರ ಬಾಗಟ್ಟು ಅಂದರೆ ಇಡಿ ವರ್ಕ್ ಮಾಡೋದೇ ಇದೇ ರೀತಿಯಾಗಿ ಅರುಣ್. ಒಂದೇ ಸತಿ ಎಲ್ಲದನ್ನು ಏಕ್ದಮನ್ನು ಮೈಮೇಲೆ ಹೇಳ್ಕೊಡೋದಿಲ್ಲ, ಏಕ್ದಮ್ ಎಲ್ಲದೂ ಕೂಡ ಜಪ್ತಿ ಮಾಡೋದಿಲ್ಲ. ಇಡಿ ಅಲ್ಲಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಹೋಮ್ವರ್ಕನ್ನು ಮುಗಿಸಿ ಈಗ ಅದರ ಕಾರ್ಯೋನ್ಮುಖವಾಗಿ ಮಾಡ್ತಾ ಇದೆ. ಒಟ್ಟು 631 ಸೈಟ್ಗಳು ವೆರಿ ಕ್ಲಿಯರ್ ಆಗಿ ಬರೆದಿರುವಂಥದ್ದು ಅರುಣ್. ಆ ಪತ್ರದಲ್ಲಿ ಮನಿ ಲ್ಯಾಂಡ್ರಿಂಗ್ ನಡೆದಿದೆ. ಈ ಒಂದು 631 ಸೈಟ್ಗಳ ವಿಚಾರದಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲವೊಂದಿಷ್ಟು ದಾಖಲೆಗಳು, ನಕ್ಷೆಗಳನ್ನು ನಮಗೆ ಕೊಡಿ ಎನ್ನುವಂಥದ್ದು. ಯಾವಾಗ ಇಡಿ ಅವರು ಮೂಡಾದಲ್ಲಿ ದಾಳಿಯನ್ನು ನಡೆಸಿದ್ರು, ಆ ದಾಳಿಯ ವೇಳೆ ಕೆಲವೊಂದಿಷ್ಟು ದಾಖಲೆಗಳ ಎಲ್ಲದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಅಲ್ಲಿ ಒಂದಿಷ್ಟು ಸ್ಕೂಟ್ನಿಯನ್ನು ಮಾಡಿ ಮುಗಿಸಿದ್ದಾರೆ. ಅದರಲ್ಲಿ ಸಿಕ್ಕಿರುವಂಥದ್ದು ಈ 631 ಸೈಟ್ಗಳು. ಅಲ್ಲಿಗೆ ಬಹುತೇಕ ಈ ವಾರದಲ್ಲಿ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಬಹುತೇಕ ಈ ವಾರದಲ್ಲಿ ಈ 631 ಸೈಟ್ಗಳು ಕೂಡ ಜಪ್ತಿ ಆಗ್ತಾ ಇದ್ದಾವೆ. ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 700-800 ಕೋಟಿ ರೂಪಾಯಿನ ಆಸ್ತಿ ಜಪ್ತಿಗೆ ಒಳಪಡುವಂಥದ್ದಂತೂ ನಿಶ್ಚಿತ. ಯಾರ್ಯಾರು ಬೇನಾಮಿಯ ಹೆಸರಿನಲ್ಲಿ ಯಾರ್ಯಾರು ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡುವಂಥ ಸಲುವಾಗಿ ಸೈಟ್ಗಳನ್ನು ಮಾಡ್ಕೊಂಡಿದ್ದಾರೋ ಅವರೆಲ್ಲರಿಗೂ ಬಿಸಿ ಮುಟ್ಟಿರುವಂಥದ್ದಂತೂ ಸತ್ಯ. ಕೆಲವರು ಹೇಳ್ತಾ ಇದ್ರು ಸಂಕ್ರಾಂತಿಯ ನಂತರ ಏನೋ ದೊಡ್ಡ ಮಟ್ಟದ ಸಂಕ್ರಮಣ ಆಗುತ್ತೆ ಅಂತ. ಬೇನಾಮಿಗಳ ವಿಚಾರದಲ್ಲಿ ಇದು ಮಹಾ ಸಂಕ್ರಮಣವೇ. ಮೈಸೂರು ಮೂಡ ಕ್ಲೀನ್ ಆಗುವಂಥ ವಿಚಾರದಲ್ಲಿ ಮಹಾ ಸಂಕ್ರಮಣವೇ ಶುರುವಾಗಿದೆ ಅರುಣ್. ಓಕೆ ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.